ಹಾಯ್ ಫ್ರೆಂಡ್ಸ್, ನಾನು ಸಿ ಅಕ್ಷತಾ ಉಡುಪ ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಟ್ರಾಡೇ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರೇಡಿಂಗ್ ನಾವು ಇಂಟ್ರಾಡೇ ಕೂಡ ಮಾಡ್ಬೋದು ಅಥವಾ ಪೊಸಿಷನಲ್ ಟ್ರೇಡ್ಸ್ ಕೂಡ ತಗೊಳ್ಬೋದು. ಪೊಸಿಷನಲ್ ಟ್ರೇಡ್ಸಲ್ಲಿ ನಾವು ಒಂದು ಪೊಸಿಷನನ್ನು ಇವತ್ತು ತಗೊಂಡು ಆ ಪೊಸಿಷನನ್ನು ನಾವು ನಾಳೆ ಕೂಡ ಸ್ಕ್ವೇರ್ ಆಫ್ ಮಾಡ್ಬೋದು, ಅಥವಾ ಕೆಲವು ದಿನ ಬಿಟ್ಟು ಮಾಡ್ಬೋದು, ಕೆಲವು ವಾರಗಳು ಬಿಟ್ಟು ಮಾಡ್ಬೋದು, ಕೆಲವು ತಿಂಗಳುಗಳು ಬಿಟ್ಟು ಕೂಡ ನಾವು ಅದನ್ನು ಸ್ಕ್ವೇರ್ ಆಫ್ ಮಾಡ್ಬೋದು. ಆದರೆ ಇಂಟ್ರಾಡೇ ಟ್ರೇಡಿಂಗಲ್ಲಿ ನಾವು ಇವತ್ತು ಒಂದು ಪೊಸಿಷನನ್ನು ತಗೊಂಡ್ರೆ ನಾವು ಇವತ್ತೇ ಟ್ರೇಡಿಂಗ್ ಅವರ್ಸ್ ಕ್ಲೋಸ್ ಆಗೋದ್ರೊಳಗೆ ನಾವು ಅದನ್ನು ಸ್ಕ್ವೇರ್ ಆಫ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಂಟ್ರಾಡೇ ಟ್ರೇಡ್ಸ್ಗಳನ್ನು ಯಾವ ರೀತಿ ತಗೊಳ್ಳೋದು, ಅದರಲ್ಲಿರುವಂತಹ ಬೇರೆ ಬೇರೆ ಫೀಚರ್ಸ್ಗಳೇನು ಅನ್ನೋದನ್ನೆಲ್ಲ ನಾವು ಗ್ರೋ ಆ್ಯಪ್ ಮುಖಾಂತರ ತಿಳ್ಕೊಳ್ಳೋಣ. ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಇರ್ಬೋದು, ಅಲ್ಲಿ ಬೇರೆ ಬೇರೆ ಟೂಲ್ಸ್ಗಳಿರ್ತವೆ, ಬೇರೆ ಬೇರೆ ಇಂಡಿಕೇಟರ್ಸ್ಗಳಿರ್ತವೆ. ಹಾಗಾಗಿ ನಾವು ಇವತ್ತು ಗ್ರೋ ಆ್ಯಪಲ್ಲಿ ಇರುವಂತಹ ಬೇರೆ ಬೇರೆ ಫೀಚರ್ಸ್ ಏನು, ಟೂಲ್ಸ್ ಏನು, ಅದೇ ಥರ ಇಂಡಿಕೇಟರ್ಸ್ಗಳನ್ನು ಯಾವ ರೀತಿ ನಾವು ಯೂಸ್ ಮಾಡ್ಬೋದು ಅನ್ನೋ ಎಲ್ಲ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಮೊಬೈಲ್ ಸ್ಕ್ರೀನಲ್ಲಿ ಗ್ರೋ ಆ್ಯಪನ್ನು ಓಪನ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು, ಮೊಬೈಲ್ ಸ್ಕ್ರೀನ್ ಓಪನ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ಮಾರ್ಕೆಟ್ ಇಂಡಿಸಸ್ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಈ ಎಲ್ಲ ಇಂಡೆಕ್ಸ್ಗಳ ಮೂಮೆಂಟ್ಸನ್ನು ನೀವಿಲ್ಲಿ ನೋಡ್ಬೋದು. ಆ್ಯಸ್ ಆಫ್ ನಾವು ನಿಫ್ಟಿ 50 40 ಪಾಯಿಂಟ್ಸ್ ಮೈನಸಲ್ಲಿದೆ. ಹಾಗೆ ಬ್ಯಾಂಕ್ ನಿಫ್ಟಿ 125 ಪಾಯಿಂಟ್ ಪಾಸಿಟಿವಲ್ಲಿದೆ. ಸೊ ಇಲ್ಲಿ ನೀವು ಇಂಡೆಕ್ಸ್ಗಳ ಟ್ರೆಂಡನ್ನು ನೋಡ್ಬೋದು, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನುವಂಥದ್ದು. ಎರಡನೇದಾಗಿ ನಾವು ಯಾವುದೇ ಒಂದು ಸ್ಟ್ರಾಟಜಿ ಮಾಡೋದಾದರೆ ನಾವು ಅಲ್ಲಿ ಸ್ಟಾಕ್ ಸೆಲೆಕ್ಷನನ್ನು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಎಷ್ಟೇ ಒಳ್ಳೆ ಸ್ಟ್ರಾಟಜಿ ಆಗಿದ್ರೂ ನಮ್ಮ ಸ್ಟಾಕ್ ಸೆಲೆಕ್ಷನ್ ಪ್ರಾಸೆಸ್ ಕರೆಕ್ಟ್ ಇಲ್ಲದಿದ್ದರೆ ಅಥವಾ ಸ್ಟಾಕ್ ಸೆಲೆಕ್ಷನ್ ಟೆಕ್ನಿಕ್ ನಮಗೆ ಗೊತ್ತಿಲ್ಲದೆ ಇದ್ದರೆ ನಮ್ಮ ಸ್ಟ್ರಾಟಜಿಗಳು ಫೇಲ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಸ್ಟಾಕ್ ಸೆಲೆಕ್ಷನ್ಗೆ ಬೇರೆ ಬೇರೆ ಸ್ಟಾಕ್ ಸೆಲೆಕ್ಷನ್ ಟೆಕ್ನಿಕ್ಸ್ ಇದೆ. ಅದರಲ್ಲಿ ಹೆಚ್ಚಿನ ಟ್ರೇಡರ್ಸ್ ಯೂಸ್ ಮಾಡುವಂಥದ್ದು ಟಾಪ್ ಗೇನರ್ಸ್, ಟಾಪ್ ಲೂಸರ್ಸ್ ಟೆಕ್ನಿಕ್. ಅಂದರೆ ಟಾಪ್ ಗೇನ್ ಆಗಿರುವಂತಹ ಸ್ಟಾಕ್ಗಳನ್ನು ತೆಗೆಯೋದು, ಅದೇ ಥರ ಟಾಪ್ ಲೂಸರ್ಸ್ ಯಾರು ಅಂತ ನೋಡಿ ಆ ಸ್ಟಾಕ್ಗಳನ್ನು ವಾಚ್ ಲಿಸ್ಟಲ್ಲಿ ಹಾಕಿ ಅಲ್ಲಿ ನಮಗೆ ಟ್ರೇಡಿಂಗ್ ಆಪರ್ಚುನಿಟಿ ಸಿಕ್ಕಿದ ಕೂಡಲೇ ನಾವು ಟ್ರೇಡ್ ತಗೊಳ್ಳುವಂಥದ್ದು. ಸೊ ನೀವು ಇಲ್ಲಿ ನೋಡಿದರೆ ಆ್ಯಪಲ್ಲಿ ಟಾಪ್ ಗೇನರ್ಸ್ ಲಿಸ್ಟ್ ಬರುತ್ತೆ. ಟಾಪ್ ಗೇನರ್ಸಲ್ಲಿ ನೀವು ಸಿ ಮೋರ್ ಅಂತ ಸೆಲೆಕ್ಟ್ ಮಾಡಿದ ಕೂಡಲೇ ಎಲ್ಲ ಟಾಪ್ ಗೇನರ್ಸ್ ನಿಮಗೆ ಒಂದೊಂದಾಗಿ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇದನ್ನು ನೀವು ಈಗ ನಿಫ್ಟಿ 100ಗೆ ನೋಡ್ಬೋದು, ಅಥವಾ ನಿಮಗೆ ಇದನ್ನು ಜಾಸ್ತಿ ಮಾಡಬೇಕು ಅಂದರೆ ನಿಫ್ಟಿ 100 ಮೇಲೆ ಕ್ಲಿಕ್ ಮಾಡಿದಾಗ ನೀವು ನಿಫ್ಟಿ 500, ನಿಫ್ಟಿ ಮಿಡ್ ಕ್ಯಾಪ್ 100, ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಈ ಥರ ಯಾವುದೇ ಸೆಗ್ಮೆಂಟನ್ನು ಬೇಕಾದರೂ ಚೂಸ್ ಮಾಡ್ಬೋದು. ನೀವು ನಿಫ್ಟಿ 100 ಅಂತ ಚೂಸ್ ಮಾಡಿದಾಗ ನಿಫ್ಟಿ 100ಅಲ್ಲಿರುವಂತಹ ಟಾಪ್ ಗೇನರ್ಸ್ ನಿಮಗೆ ಬರ್ತದೆ. ಅದೇ ಥರ ನೀವು ಬೇರೆ ಬೇರೆ ಆಪ್ಷನ್ಸ್ಗಳನ್ನು ಸೆಲೆಕ್ಟ್ ಮಾಡಿದಾಗ ಅದರಲ್ಲಿರುವಂತಹ ಟಾಪ್ ಗೇನರ್ಸ್ಗಳ ಲಿಸ್ಟ್ ನಿಮಗೆ ಇಲ್ಲಿ ಸಿಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು ಪೇಟಿಎಂ, ಬ್ಯಾಂಕ್ ಆಫ್ ಬರೋಡಾ, ಮಾರಿಕೋ, ಇಂಡಸ್ ಇಂಡಿಯಾ ಬ್ಯಾಂಕ್ ಇವೆಲ್ಲ ಟಾಪಲ್ಲಿದೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ನಿಮ್ಮ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ಟ್ರೇಡ್ ತಗೊಳ್ಬೋದು. ಅದೇ ಥರ ನೀವು ಟಾಪ್ ಲೂಸರ್ಸ್ ನೋಡಬೇಕು ಅನ್ನೋದಾದರೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಫ್ಟಿ ನೆಗೆಟಿವ್ ಇದ್ದರೆ ನೀವು ಟಾಪ್ ಲೂಸರ್ಸಿಂದ ಕೆಲವು ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಟಾಪ್ ಲೂಸರ್ಸನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಿಮಗೆ ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನು ಕಳ್ಕೊಂಡಂತಹ ಕಂಪನಿಗಳ ಲಿಸ್ಟ್ ಬರುತ್ತೆ. ಸೊ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿ ನಿಮ್ಮ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡ್ಬೋದು. ಅದೇ ಥರ ಟಾಪ್ ಬೈ ವಾಲ್ಯೂಮ್ ಅಂತ ಆಪ್ಷನ್ ಇದೆ, ಅಂದರೆ ಹೆಚ್ಚು ವಾಲ್ಯೂಮ್ ಟ್ರೇಡ್ ಆಗಿರುವಂತಹ ಸ್ಟಾಕ್ಗಳ ಲಿಸ್ಟ್ ಇಲ್ಲಿ ನಿಮಗೆ ಸಿಗ್ತದೆ. ಇನ್ನು ಕೆಲವರು ನಿಮ್ಮ ಸ್ಟ್ರಾಟಜಿಯಲ್ಲಿ 52 ವೀಕ್ ಹೈ, 52 ವೀಕ್ ಲೋಗಳನ್ನು ಸೆಲೆಕ್ಟ್ ಮಾಡಿ ಟ್ರೇಡ್ ಮಾಡುವಂಥದ್ದು ಇರ್ಬೋದು. ಅಂದರೆ 52 ವೀಕ್ ಹೈಯಲ್ಲಿರುವಂತಹ ಸ್ಟಾಕ್ಗಳಲ್ಲಿ ಹತ್ತಿರದಲ್ಲಿ ಯಾವುದೇ ರೀತಿಯ ರೆಸಿಸ್ಟೆನ್ಸ್ ಸಪೋರ್ಟ್ ಇರುವುದಿಲ್ಲ. ಸೊ ಕೆಲವರು ಅಂಥ ಸ್ಟಾಕ್ಗಳಲ್ಲಿ ಟ್ರೇಡ್ ಮಾಡ್ತಾರೆ. ಸೊ ನೀವು ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಟ್ರೇಡ್ ಮಾಡ್ಬೋದು. ಈಗ ಈ ಗ್ರೋ ಆ್ಯಪಲ್ಲಿ ಇರುವಂತಹ ಬೇರೆ ಬೇರೆ ಟೂಲ್ಸ್ ಹಾಗೂ ಇಂಡಿಕೇಟರ್ಸ್ಗಳನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಇದಕ್ಕೆ ನಾವೀಗ ಫಾರ್ ಎಕ್ಸಾಂಪಲ್ ಪೇಟಿಎಮ್ ಅನ್ನು ಓಪನ್ ಮಾಡೋಣ. ಇಲ್ಲಿ ಓಪನ್ ಮಾಡಿದ ಕೂಡಲೇ ನೀವು ಈ ಥರ ಸ್ಕ್ರೀನನ್ನು ನೋಡ್ತೀರಿ. ಇಲ್ಲಿ ನಿಮಗೆ ಒಂದು ಎಕ್ಸ್ಪಾಂಡ್ ಆಪ್ಷನ್ ಇದೆ. ಈ ಎಕ್ಸ್ಪಾಂಡನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೀಗ ಪೇಟಿಎಮ್ನ ಚಾರ್ಟ್ ಬರ್ತದೆ. ಸೊ ಇವತ್ತು ಇಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ, ನೀವು ನೋಡ್ಬೋದು. ಆದರೆ ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ ನಮಗೆ ಟೈಮ್ ಫ್ರೇಮ್ಸ್ ಕೂಡ ಬೇಕಾಗುತ್ತೆ. ಬೇರೆ ಬೇರೆ ಟೈಮ್ ಫ್ರೇಮ್ಗಳಲ್ಲಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಟೈಮ್ ಫ್ರೇಮನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ 1 ಮಿನಿಟ್, 2 ಮಿನಿಟ್, 3 ಮಿನಿಟ್, 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್ ಯಾವ ಟೈಮ್ ಫ್ರೇಮ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ಸ್ಟ್ರಾಟಜಿಗೆ ಸರಿಯಾಗಿ ನೀವು ಟೈಮ್ ಫ್ರೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು.
ಅದೇ ರೀತಿ ಅದರ ಪಕ್ಕದಲ್ಲಿ ಇಲ್ಲಿ ಒಂದು ಸಿಂಬಲ್ ನಿಮಗೆ ಕಾಣುತ್ತೆ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಂಡಿಕೇಟರ್ಸ್ ಲಿಸ್ಟ್ ಬರುತ್ತೆ. ನೀವು ಇಲ್ಲಿ ನಿಮಗೆ ಬೇಕಾದಂತಹ ಯಾವುದೇ ಇಂಡಿಕೇಟರನ್ನು ಸೆಲೆಕ್ಟ್ ಮಾಡಿ ಅದನ್ನು ಚಾರ್ಟ್ ಮೇಲೆ ಪ್ಲೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಹೆಚ್ಚಿನ ಸ್ಟ್ರಾಟಜಿಗಳಲ್ಲಿ ಯೂಸ್ ಆಗುವಂತಹ ಮೂವಿಂಗ್ ಆ್ಯಾವ್ರೇಜನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಮೂವಿಂಗ್ ಆ್ಯಾವ್ರೇಜನ್ನು ಸೆಲೆಕ್ಟ್ ಮಾಡಿದ ಕೂಡಲೇ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮೂವಿಂಗ್ ಆ್ಯಾವ್ರೇಜ್ ಚಾರ್ಟ್ ಮೇಲೆ ಬಂದಿರುತ್ತೆ. ಸೊ ಮೂವಿಂಗ್ ಆ್ಯಾವ್ರೇಜ್ ನಿಮ್ಮ ಸ್ಟ್ರಾಟಜಿ ಇರ್ಬೋದು, ಅಂದರೆ ಒಂದು ಸ್ಟಾಕ್ ಆ ಮೂವಿಂಗ್ ಆ್ಯಾವ್ರೇಜನ್ನು ಕ್ರಾಸ್ ಮಾಡಿದಾಗ ನೀವು ಬೈ ಮಾಡ್ಬೋದು, ಅಥವಾ 50 ಮೂವಿಂಗ್ ಆ್ಯಾವ್ರೇಜ್ಗಿಂತ ಕೆಳಗಿದ್ದಾಗ ಆ ಸ್ಟಾಕನ್ನು ನೀವು ಸೆಲ್ ಮಾಡ್ಬೋದು. ಇದೀಗ 50 ಪೀರಿಯಡ್ ಮೂವಿಂಗ್ ಆ್ಯಾವ್ರೇಜ್. ಸೊ ನಾವೀಗ ಬೈ ಮಾಡ್ತಿದ್ದೀವಿ ಅಂತ ಎಸ್ಯೂಮ್ ಮಾಡುವ. ಹೇಗೆ ನೀವು ಇದನ್ನು ಬೈ ಮಾಡ್ಬೋದು? ಸೊ ನೀವಿಲ್ಲಿ ರೈಟಲ್ಲಿ ಬೈ ಆಪ್ಷನನ್ನು ನೋಡ್ಬೋದು. ಈ ಬೈ ಅನ್ನು ನೀವು ಕ್ಲಿಕ್ ಮಾಡಿ ಇಲ್ಲಿ ಬೈ ಡಿಫಾಲ್ಟ್ ಡೆಲಿವರಿ ಸೆಲೆಕ್ಟ್ ಆಗಿರುತ್ತೆ. ನೀವು ಇಂಟ್ರಾಡೇಗೆ ಚೇಂಜ್ ಮಾಡ್ಕೊಳ್ಬೇಕು, ಯಾಕಂದರೆ ನಾವೀಗ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಿದ್ದೇವೆ. ಸೊ ಇಲ್ಲಿ ಕ್ವಾಂಟಿಟಿ 1 ಅಂತ ಕೊಡ್ತೇನೆ ನಾನು. ಸೊ 1 ಅಂತ ಹಾಕಿ ಇಲ್ಲಿ ಬೈ ಅಂತ ಸೆಲೆಕ್ಟ್ ಮಾಡಿದ ಕೂಡ ನಿಮ್ಮ ಆರ್ಡರ್ ಪ್ಲೇಸ್ ಆಗುತ್ತೆ. ಈಗ ಇಲ್ಲಿ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಇದನ್ನು ನೀವು ಚೆಕ್ ಮಾಡಬೇಕಾದ್ರೆ ಪುನಃ ಡ್ಯಾಶ್ ಬೋರ್ಡಿಗೆ ಬಂದರೆ ನಿಮ್ಮ ಓಪನ್ ಪೊಸಿಷನ್ಸ್ ಎಲ್ಲ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅದೇ ರೀತಿ ನಿಮ್ಗೀಗ ಬಿಡ್ ಆಸ್ಕ್ ಸ್ಪ್ರೆಡ್ಡನ್ನು ನೋಡಬೇಕು ಅನ್ನೋದಾದರೆ ನೀವು ಇಲ್ಲಿ ಪುನಃ ಫಸ್ಟ್ ಪೇಜಲ್ಲೇ ಟಾಪ್ ಗೇನರ್ಸಲ್ಲಿ ಈಗ ಪೇಟಿಎಮ್ ಇದೆ. ನಾನು ಈ ಪೇಟಿಎಮನ್ನು ಸೆಲೆಕ್ಟ್ ಮಾಡ್ತೇನೆ. ಹೀಗೆ ಮಾಡಿ ನೀವು ಚಾರ್ಟನ್ನು ಓಪನ್ ಮಾಡೋ ಬದಲು ಇಲ್ಲೇ ಸ್ಕ್ರಾಲ್ ಡೌನ್ ಆದರೆ ನಿಮಗೆ ಮಾರ್ಕೆಟ್ ಡೆಪ್ತ್ ಕೂಡ ನೋಡ್ಬೋದು. ಅಂದರೆ ಆಸ್ಕ್ ಬಿಡ್ ಇದರ ಸ್ಪ್ರೆಡ್ಡನ್ನು ನೀವು ಇಲ್ಲೇ ನೋಡ್ಬೋದು. ಇಲ್ಲಿ ನೋಡಿ, ಬಿಡ್ ಪ್ರೈಸ್ 530.25 ಇದೆ. ಈಗ ಆಸ್ಕ್ ಪ್ರೈಸ್ 530.50 ಇದೆ. ಸೊ ಇಲ್ಲಿ ನೀವು ಮಾರ್ಕೆಟ್ ಡೆಪ್ತನ್ನು ನೋಡಿಕೊಂಡು ಕೂಡ ಟ್ರೇಡ್ಸನ್ನು ತಗೊಳ್ಬೋದು. ಅದೇ ರೀತಿ ಇಲ್ಲಿ ಎಕ್ಸ್ಪರ್ಟ್ ರೇಟಿಂಗ್ ಕೂಡ ಸಿಗುತ್ತೆ. ಸ್ಕ್ರಾಲ್ ಡೌನ್ ಮಾಡಿದರೆ ನೀವಿಲ್ಲಿ ನೋಡ್ಬೋದು 73% ಬೈಗೆ ಎಕ್ಸ್ಪರ್ಟ್ಸ್ ರೇಟಿಂಗ್ ಇದೆ. ಸೊ ಇದು ಕೂಡ ನಿಮಗೊಂದು ರೆಫರೆನ್ಸ್ ಆಗಿ ನೀವು ಯೂಸ್ ಮಾಡ್ಬೋದು. ನಿಮ್ಮ ಫೈನಲ್ ಡಿಸಿಷನ್ ಮಾಡೋ ಮೊದಲು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಅದೇ ರೀತಿ ನೀವು ಫಂಡಮೆಂಟಲ್ಸನ್ನು ಚೆಕ್ ಮಾಡ್ತೀರಿ ಅನ್ನೋದಾದರೆ ಬೈ ಎನಿ ಮೀನ್ಸ್ ನೀವು ಅದನ್ನು ಕೂಡ ಇಲ್ಲೇ ನೋಡ್ಬೋದು. ಸೊ ಆಲ್ ಇನ್ ಆಲ್ ಎಲ್ಲ ಇನ್ಫಾರ್ಮೇಷನ್ಗಳು ಒಂದೇ ಕಡೆಯಲ್ಲಿ ನಿಮಗೆ ಸಿಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಿಮಗೆ ಆಪ್ಷನ್ ಚೈನ್ ನೋಡಬೇಕು ಅನ್ನೋದಾದರೆ ಆಬ್ವಿಯಸ್ಲಿ ಈ ಪೇಟಿಎಮ್ ಸ್ಟಾಕ್ F&O ಅಲ್ಲಿ ಟ್ರೇಡ್ ಮಾಡೋದಿಲ್ಲ. ಸೊ ಪೇಟಿಎಮ್ ಸ್ಟಾಕಲ್ಲಿ ನಮಗೆ ಆಪ್ಷನ್ ಚೈನ್ ಸಿಗೋದಿಲ್ಲ. ಬಟ್ ಈಗ ನೆಕ್ಸ್ಟ್ ಸ್ಟಾಕ್ ನೋಡೋಣ, ಬ್ಯಾಂಕ್ ಆಫ್ ಬರೋಡಾ. ಇದು F&O ಅಲ್ಲಿ ಟ್ರೇಡ್ ಮಾಡುತ್ತೆ, ಹಾಗಾಗಿ ನಮಗೆ ಈಸಿಲಿ ಇದರ ಆಪ್ಷನ್ ಚೈನ್ ಸಿಗುತ್ತೆ. ಸೊ ನೀವು ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಸೆಲೆಕ್ಟ್ ಮಾಡಿದ ಕೂಡಲೇ ಎಗೈನ್ ನೀವಿಲ್ಲಿ ನೋಡ್ಬೋದು ಓವರ್ವ್ಯೂ ಈವೆಂಟ್ಸ್ ನ್ಯೂಸ್ F&O ಅಂತ ಇದೆ. ಸೊ F&O ಅನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಟಾಪ್ ಟ್ರೇಡೆಡ್ ಎಲ್ಲ ಕಾಲ್ಸ್ ಪುಟ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಅದೇ ಥರ ಬ್ಯಾಂಕ್ ಆಫ್ ಬರೋಡಾದ ಫ್ಯೂಚರ್ಸ್ ಕೂಡ ಇಲ್ಲಿದೆ. ಹಾಗೆ ಕೆಳಗೆ ವೀವ್ ಆಪ್ಷನ್ ಚೈನ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಸೊ ವೀವ್ ಆಪ್ಷನ್ ಚೈನ್ ಅನ್ನು ಕ್ಲಿಕ್ ಮಾಡಿದ ಕೂಡಲೇ ನೀವು ಕಂಪ್ಲೀಟ್ ಆಪ್ಷನ್ ಚೈನ್ ಲಿಸ್ಟನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಕಾಲ್ ಪ್ರೈಸ್ ನೋಡ್ಬೋದು, ಅದೇ ಥರ ಅದರ OI ಅನ್ನು ಕೂಡ ನೋಡ್ಬೋದು. ಹಾಗೆ ಪುಟ್ ಪ್ರೈಸ್ ಕೂಡ ಇದೆ, ಪುಟ್ OI ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಸ್ಟ್ರಾಟಜಿಗೆ ಬೇಕಾದ ಹಾಗೆ ನೀವು ಸ್ಟ್ರೈಕನ್ನು ಸೆಲೆಕ್ಟ್ ಮಾಡ್ಬೋದು. ಈಗ ನಮ್ಮ ಹತ್ರ ಆಲ್ರೆಡಿ ಇದ್ದಂತಹ ಪೊಸಿಷನನ್ನು ನಾವು ಯಾವ ರೀತಿ ಸ್ಕ್ವೇರ್ ಆಫ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಎಲ್ಲ ಪೊಸಿಷನ್ಸ್ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ನೀವು ಡ್ಯಾಶ್ ಬೋರ್ಡನ್ನು ಕ್ಲಿಕ್ ಮಾಡಿದ ಕೂಡಲೇ ಎಲ್ಲ ನಮ್ಮ ಓಪನ್ ಪೊಸಿಷನ್ಸ್ ಅಲ್ಲಿ ಕಾಣ್ತದೆ. ನೀವಿಲ್ಲಿ ನೋಡ್ಬೋದು. ಈಗ ಪೇಟಿಎಮ್ ಆಲ್ಮೋಸ್ಟ್ ನಾವು ಬೈ ಮಾಡಿದ ಪ್ರೈಸಲ್ಲೇ ಟ್ರೇಡ್ ಆಗ್ತಾ ಇದೆ. ಇದು ಜಸ್ಟ್ ಟ್ಯುಟೋರಿಯಲ್ ಆಗಿರೋದ್ರಿಂದ ನಾನು ನಿಮಗೆ ಜಸ್ಟ್ ಈ ಪೊಸಿಷನನ್ನು ಸ್ಕ್ವೇರ್ ಆಫ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನಿಮಗೆ ಲೆಫ್ಟಲ್ಲಿ ಎಕ್ಸಿಟ್ ಅಂತ ಒಂದು ಸಿಂಬಲ್ ಕಾಣ್ತಾ ಇದೆ. ಸೊ ನೀವು ಈ ಎಕ್ಸಿಟ್ಟಿಗೆ ಹೋಗಿ ಎಕ್ಸಿಟ್ ಆಲ್ ಅಂತ ಕೊಟ್ಟ ಕೂಡಲೇ ಈ ಎಲ್ಲ ಓಪನ್ ಪೊಸಿಷನ್ಸ್ಗಳು ಸ್ಕ್ವೇರ್ ಆಫ್ ಆಗುತ್ತೆ. ಸೊ ನೀವು ಈಸಿಯಾಗಿ ಡ್ಯಾಶ್ ಬೋರ್ಡಿಗೆ ಹೋಗಿ ನಿಮ್ಮ ಪೊಸಿಷನ್ಸ್ಗಳನ್ನು ಎಕ್ಸಿಟ್ ಮಾಡ್ಬೋದು. ಅದೇ ರೀತಿ ಬೈ ಆರ್ಡರ್ ಅಥವಾ ಸೆಲ್ ಆರ್ಡರನ್ನು ಕೂಡ ತುಂಬ ಈಸಿಯಾಗಿ ಈ ಪೋರ್ಟಲ್ ಮುಖಾಂತರ ನೀವು ಹಾಕ್ಬೋದು. ಅದೇ ಥರ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಾನು ಆಗಲೇ ಹೇಳಿದಾಗೆ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಇಲ್ಲಿ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಅಂದರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಈ ಥರ ಇಂಡೆಕ್ಸ್ಗಳ ಮೂಮೆಂಟ್ಸ್, ಹಾಗೆ ಇವುಗಳ ಆಪ್ಷನ್ ಚೈನ್ಗಳು, ಅದೇ ಥರ ಸ್ಟಾಕ್ ಟಾಪ್ ಟ್ರೇಡೆಡ್ ಸ್ಟಾಕ್ಗಳು ಬೇಕಾದರೆ ಅದು ಸಿಗುತ್ತೆ. ಟಾಪ್ ಗೇನರ್ಸ್, ಟಾಪ್ ಲೂಸರ್ಸ್ ಬೇಕಾದರೂ ಸಿಗುತ್ತೆ. ನಿಮ್ಮ ಸ್ಟಾಕ್ ಸೆಲೆಕ್ಷನ್ ಪ್ರೋಸೆಸ್ಸಿಗೆ ಬೇಕಾದಂತಹ ಎಲ್ಲ ಇನ್ಫಾರ್ಮೇಷನ್ಗಳು ಇಲ್ಲಿ ಸಿಗುತ್ತೆ. ಅದೇ ಥರ ನಿಮಗೆ ಈ ಕಂಪನಿ ಹೇಗಿದೆ, ಅದರ ಫಂಡಮೆಂಟಲ್ಸ್ ನೋಡಬೇಕು ಅನ್ನೋದಾದರೆ ಆ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಅದಲ್ಲದೆ ಎಕ್ಸ್ಪರ್ಟ್ಸ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೂ ಕೂಡ ನಿಮಗೆ ಆ ಇನ್ಫಾರ್ಮೇಷನ್ ಕೂಡ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಸೊ ಈ ಆ್ಯಪಲ್ಲಿ ನಿಮಗೆ ಕ್ವಿಕ್ ಆಗಿ ಅನಲೈಸ್ ಮಾಡಬೇಕಾದಂತಹ ಎಲ್ಲ ಇನ್ಫಾರ್ಮೇಷನ್ಗಳು ಇರೋದ್ರಿಂದ ಇದೊಂದು ಯೂಸರ್ ಫ್ರೆಂಡ್ಲಿ ಆ್ಯಪ್ ಅಂತ ಹೇಳ್ಬೋದು. ಸೊ
ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಎಲ್ಲ ವಿಡಿಯೋಗಳು ಎಜುಕೇಷನಲ್ ಪರ್ಪಸ್ಸಿಗೆ ಮಾತ್ರ, ಇಲ್ಲಿ ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ ಕೊಡ್ತಾ ಇಲ್ಲ. ಸೊ ಮತ್ತೆ ಸಿಗ್ತೀನಿ ಇನ್ನಷ್ಟು ಇನ್ಫಾರ್ಮೇಷನ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.